ಹಲೋ ಎವ್ರಿವನ್, ಪ್ರಶ್ನೆ ಸಂಖ್ಯೆ 43. ಪೋಷಣಾ ಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ ಅಂತ ಇದೆ. ನೋಡಿ, ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ಪೋಷಣಾ ಸ್ತರ ಎನ್ನುವರು ಅಲ್ವಾ. ಈಗ ಸಸ್ಯಗಳಿರಬಹುದು, ಹಾಗೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಪ್ರತಿಯೊಂದು ಒಂದು ಪೋಷಣ ಹಂತವನ್ನ ಅವು ತೋರಿಸುತ್ತೆ. ಆದ್ರಿಂದ ಆ ಒಂದು ಪ್ರತಿಯೊಂದು ಹಂತವನ್ನ ಏನಂತ ಕರೀತಾರೆ? ಪೋಷಣಾ ಸ್ತರ ಎನ್ನುವರು. ಹಾಗೆ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಇದೆ. ಸ್ವಪೋಷಕಗಳು ಏನ್ ಮಾಡುತ್ತೆ? ಸೂರ್ಯನಿಂದ ಸೌರಶಕ್ತಿಯನ್ನ ಅವು ಬಳಸಿಕೊಂಡು ಆಹಾರವನ್ನ ಉತ್ಪಾದಿಸುತ್ತೆ. ಅದೇನಾಗತ್ತೆ? ಆ ವಿವಿಧ ಪೋಷಣಾ ಸ್ತರಗಳಿಗೆ ಮುಂದಿನ ಹಂತಕ್ಕೆ ಅದು ವರ್ಗಾವಣೆ ಆಗತ್ತೆ ಅಲ್ವಾ. ಈಗ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಅದೇನಾಗತ್ತೆ? ವಿವಿಧ ಪೋಷಣಾ ಸ್ತರಗಳ ಮೂಲಕ ಶಕ್ತಿಯು ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿಯು ದೊರಕೋದಿಲ್ಲ. ಹಾಗೆ ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣ ಮುಂದೆ ಸಾಗಿದಂತೆ ಅದೇನಾಗತ್ತೆ? ಅದು ಹಿಂದಿನ ಹಂತಗಳಿಗೆ ಸಿಗೋದಿಲ್ಲ. ಹಾಗೆ ಶಕ್ತಿಯು ವಿಭಿನ್ನ ಹಂತದಲ್ಲಿ ಉಷ್ಣ ರೂಪದಲ್ಲಿ ನಷ್ಟವಾಗತ್ತೆ. ಸೊ ಆದ್ರಿಂದ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತೆ. ಥ್ಯಾಂಕ್ ಯು.